ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸುಮಾ, ಯಾಕೋ ನಾಲ್ಗೆ ಒಣಗ್ತಾ ಇದೆ, ನೀರು ಕೊಡಮ್ಮ. ಸುಮಾ, ನೀರಲ್ಲಿ ಅಯ್ಯೋ, ಇದೇನಿದು? ತಾಳಿ ಚೈನ್ ತೆಗೆದಿಡ್ತೀನಿ ಅಂತ ನನ್ನ ರೂಮಲ್ಲಿ ಯಾಕೆ ಇಟ್ಟಿದ್ದಾಳೆ? ಇಷ್ಟು ಬೇಜವಾಬ್ದಾರಿಯಿಂದ ನಡ್ಕೊಳಲ್ವಲ್ಲ. ಏನಾಯ್ತು ಇವಳಿಗೆ? ಅಯ್ಯೋ, ಇವರೆಲ್ಲ ಏನಾದ್ರೂ ಮಾಡಿರ್ತಾರೆ. ಸುಮಾ, 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 ಸುಮಾ. ಏ ಜಾನ್ವಿ, ಎಲ್ಲೇ ಸುಮಾ? ಹ ಸಾಧನ, ಸುಮಾ ಎಲ್ಲಿ? ನಿನ್ನೆ ಕೇಳ್ತಿರೋದು, ಸುಮಾ ಎಲ್ಲಿ ಎಂದೆ? ಅವಳು ಮನೆ ಬಿಟ್ಟು ಹೋದ್ಲಮ್ಮ. ಹೋದ್ಮೇಲೆ ಆರಿಸ್ತೀನಿ. ಚುಚ್ಚಾಗಿ ಮಾತಾಡ್ತಾಳೆ. ಎಲ್ಲಿ ಹೋದ್ಲು ಸುಮಾ? ಪಾರ್ಸು ಅಂತ ತಪ್ಪು ಇವಳೇನ್ ಮಾಡಿದಾಳೆ ಅತ್ತೆ? ಜಾನು ಹೇಳ್ತಿರೋದು ನಿಜಾನೇ, ಅವಳು ಮನೆ ಬಿಟ್ಟು ಹೋಗಿದ್ದಾಳೆ. ಏನ್ ಮಾಡಿದ್ರಿ ನೀವು ಇಬ್ರು ಸೇರ್ಕೊಂಡು? ಏನ್ ಮಾಡಿದ್ರಿ ಹೇಳು ಸಾಧನ, ಏನ್ ಮಾಡ್ದೆ? ಏನ್ ಮಾಡ್ದೆ? ಅತ್ತೆ ಕಿರ್ಚಬೇಡಿ, ನಿಮ್ಗೆ ಹೈ ಬ್ಲಡ್ ಪ್ರೆಷರ್ ಇದೆ. ನೀವ್ ಆತಂಕ ಮಾಡ್ಕೊಂಡು ಹೀಗ್ ಕೂಗಾಡಿದ್ರೆ ನಿಮ್ಗೆ ಹಾರ್ಟ್ ಅಟ್ಯಾಕು ಇಲ್ಲ ಸ್ಟ್ರೋಕ್. ಅದೆಲ್ಲ ಬರ್ಲಿ ಅಂತ ತಾನೆ ನೀವೆಲ್ಲ ಹೀಗ್ ಮಾಡ್ತಾ ಇರೋದು. ನನಗ್ ಚೆನ್ನಾಗ್ ಗೊತ್ತು, ನಿಮ್ ಬೆದರಿಕೆಗೆಲ್ಲ ಹೆದರ್ಕೊಂಡು ಹೋಗೋ ಮಗಳೇ ಅಲ್ಲ ಅವಳು. ನಿಜ ಹೇಳಿ, ಏನ್ ಮಾಡಿದ್ರಿ? ಏನ್ ಮಾಡಿದ್ರಿ? ಲೋ ಜಯರಾಮ, ಜಯರಾಮ! ಆಯ್ತು ಸರಿ, ಆಮೇಲೆ ಮಾಡ್ತೀನಿ. ನಿನ್ನ ಆಮೇಲೆ ಮಾತಾಡೋ. ಸುಮಾ ಎಲ್ಲ ಸುಮ್ಮ ಹಾ ಅವಳಿಗೆ ಸತ್ಯ ಹೇಳಿದ್ವಿ, ಅವಳು ಹೊರಟೋಗ್ಲಮ್ಮ. ಸತ್ಯನ? ಯಾವ ಸತ್ಯ ಹೇಳಿದ್ಯೆ? ಯಾವ ಸತ್ಯ ಹೇಳಿದ್ರಿ? ಅತ್ತೆ ಟೆನ್ಷನ್ ಮಾಡ್ಕೋಬೇಡಿ, ನೀವ್ ಹೀಗ್ ಟೆನ್ಷನ್ ಮಾಡ್ಕೊಂಡ್ರೆ ನನಗ್ ಭಯ ಆಗುತ್ತೆ. ನಿಮಗ್ ಗೊತ್ತಿರೋ ಸತ್ಯನೇ ಹೇಳಿದ್ದು. ಸತ್ಯ ಎಷ್ಟು ದಿವಸ ಅಂತ ಮುಚ್ಚಿಡೋದಕ್ಕಾಗುತ್ತೆ? ಏನೋಪ್ಪ, ಒಳ್ಳೆತನಕ್ಕೆ ಬೆಲೆನೇ ಇಲ್ಲ. ನಮ್ ಫ್ಯಾಮಿಲಿಯಿಂದ ಆ ಹುಡುಗಿ ಇನ್ನೂ ಎಷ್ಟು ಮೋಸ ಹೋಗ್ಬೇಕಿತ್ತು ಹೇಳಿ. ಪಾಪ, ಅವಳು ಬೇರೆ ಏನೇನೋ ಹುಚ್ಚುಚ್ಚು ಕನ್ಸುಗಳನ್ನ ಕಟ್ಕೊಂಡಿದ್ಲು. ಮುಂದೆ ಅದೆಲ್ಲ ನನ್ಸಾಗಲ್ಲ ಅಂತ ಗೊತ್ತಾದ್ರೆ ಎಲ್ಲಿ ಅವಳು ನಿಮ್ ಪರಿಸ್ಥಿತಿಗೆ ಬಂದ್ಬಿಡ್ತಾಳೋ ಅಂತ ನಾನ್ ಸತ್ಯ ಹೇಳ್ಬಿಟ್ಟೆ. ಹೇಗಿದ್ರು ಅವಳೇನ್ ಶಾಶ್ವತವಾಗಿ ಈ ಮನೇಲಿ ಇರೋದಕ್ ಬಂದವಳಲ್ಲ ಅಲ್ವಾ? ತೀರ್ಥನ್ ಕಮಿಟ್ಮೆಂಟ್ ಮುಗಿಯೋವರೆಗೂ ಇಲ್ಲಿರ್ತಿದ್ಲು. ಅತ್ತೆ, ನಾವು ತೀರ್ಥನ್ ಮಾತಕ್ ಬೆಲೆ ಕೊಟ್ಟು 10 ದಿವಸ ಸುಮ್ನಿದ್ವಿ. 10 ದಿವಸದ ಮೇಲೆ ತಿಂಗಳಾಯ್ತು ಅತ್ತೆ. ನಾವೇನಾದ್ರೂ ಮಾತಾಡಿದೀವ? ಇಲ್ಲ. ಅವಳು ತನ್ನ ಸ್ಥಾನ ಏನು ಅಂತ ಅರ್ಥ ಮಾಡ್ಕೊಂಡು ಸುಮ್ನಿರ್ಬೇಕಿತ್ತು. ಅದು ಬಿಟ್ಟು ನಮ್ ಎಲ್ರ ತಲೆ ಮೇಲೆ ಮೆಣಸರಿತಾ ಇದ್ಲು. ನಾವು ತಾಳ್ಮೆಯಿಂದ ಇದ್ದಷ್ಟು ಅವಳು ಅತಿಯಾಗಿ ಆಡ್ತಾ ಇದ್ಲು. ಅದಕ್ಕೆ ಸತ್ಯ ಅನ್ನೋ ಬಾಣನ ಬಿಟ್ಟೆ. ನಮ್ ಪುಣ್ಯ ಚೆನ್ನಾಗಿತ್ತು, ಮನೆ ಬಿಟ್ಟು ಹೊಟ್ಟೋದು.
ನೀವೆಲ್ಲ ಮನುಷ್ಯರಲ್ಲ, ನೀವೆಲ್ಲ ಮನುಷ್ಯರೇ ಅಲ್ಲ, ರಾಕ್ಷಸರು, ರಾಕ್ಷಸರು. ನೀನಿದೆಯಲ್ಲ, ನೀನ್ ರಾಕ್ಷಸನೇ. ನಿಮ್ ಕಣ್ಣಿಗೆ ನಾನು ಹಾಗೆ ಕಾಣ್ತಿರ್ಬೋದು, ಆದ್ರೆ ಜಾನು, ಜೈ, ಸುಭಾಷ್, ಮಾವನ್ ಕಣ್ಣಿಗೆ ನಾನು ದೇವತೆ ತರ ಕಾಣ್ತಿರ್ತೀನಿ. ಯಾಕಂದ್ರೆ ನಾನು ಈ ಮನೆಗೆ ಒಳ್ಳೇದನ್ನೇ ಮಾಡಿದ್ದೀನಿ. ಒಳ್ಳೇದ್ ಮಾಡ್ಲಂತೆ. ಒಳ್ಳೇದು ಅನ್ನೋ ಪದಕ್ಕೆ ಅರ್ಥ ಆಗುತ್ತೆ ನಿನಗೆ? ಒಳ್ಳೇದ್ ಮಾಡೋದಕ್ಕೆ ಅಂತ ಈ ಮನೆಗ್ ಬಂದಿದ್ ಮಗು ಅದು. ಅಂತ ಮಗುನ ಅನ್ಯಾಯವಾಗಿ ಮನೆ ಬಿಟ್ಟು ಆಚೆ ಕಳಿಸ್ಬಿಟ್ರಲ್ಲ, ಇನ್ನೀ ಮನೆ ಉದ್ಧಾರ ಆಗಲ್ಲ, ಖಂಡಿತ ಉದ್ಧಾರ ಆಗಲ್ಲ, ಉದ್ಧಾರ ಆಗಲ್ಲ. ನಾನ್ ಬಿಡಲ್ಲ, ನಾನ್ ಬಿಡಲ್ಲ. ಸುಮ್ಮ ಮನೆ ಬಿಟ್ಟು ಹೋಗಕ್ ನಾನ್ ಬಿಡಲ್ಲ. ಅಮ್ಮ ಅಮ್ಮ ಬಿಡ್ತೇನೆ. ಓಕೆ ಅಮ್ಮ, ಕೂಲ್, ಕರಿಯಲ್ಲ, ಕೂಲ್. ಅಮ್ಮ ಅಮ್ಮ ಸಾಧನಾ, ಅಮ್ಮ ಯಾಕೋ ಹೈಪರ್ ಆದಂಗಿದೆ. ಏನಾದ್ರೂ ಮಾಡ್ಕೊಂಡ್ಬಿಟ್ರೆ ಏನ್ ಗತಿ ಅಂತ. ಜೈ, ಆರ್ ಯು ಸೀರಿಯಸ್? ಅವರು ಏನಾದ್ರೂ ಮಾಡ್ಕೊಳ್ಳೋದು? ನೋವೇ, ಯಾರಾದ್ರೂ ಏನಾದ್ರೂ ಮಾಡ್ಕೊಳ್ಳೋ ಹಾಗೆ ಮಾಡ್ತಾರಷ್ಟೇ. ಅಕ್ಕೆ, ಅಕಸ್ಮಾತ್ ಅಮ್ಮ ಏನಾದ್ರೂ ಅವಳಿಗೆ ಫೋನ್ ಮಾಡಿ ವಾಪಸ್ ಬರಕ್ ಹೇಳಿದ್ರೆ? ಚಾನ್ಸೇ ಇಲ್ಲ. ಒಂದು ವೇಳೆ ತೀರ್ಥನೇ ಹೋಗಿ ಕರೆದ್ರೂ ಅವಳು ಬರೋದಿಲ್ಲ, ಐ ಆಮ್ ಶ್ಯೂರ್. ಕಷ್ಟ ಅಂದ್ರೆ ಆಗಲ್ಲ ರೀ. ನಾವೆಲ್ಲಿ ವೀಕ್ ಇದೀವಿ ಅಲ್ಲಿ ಜಾಸ್ತಿ ಪ್ರಚಾರ ಮಾಡಬೇಕು. ನಮ್ಗಾಗದೇ ಇಲ್ಲ, ನಮ್ಗೆ ಗಿಟ್ಟದೇ ಇಲ್ಲ ಅನ್ನೋ ಏರಿಯಾಗಳಲ್ಲಿ ಎಷ್ಟು ಬೇಕೋ ಅಷ್ಟು ಪ್ರಚಾರ ಮಾಡೋಣ. ಹೇಳಮ್ಮ. ತೀರ್ಥ, ಎಲ್ಲಿದ್ಯಾ ನೀನು? ಯಾಕಮ್ಮ, ಏನಾಯ್ತು? ಯಾಕೆ ಹೀಗೆ ಮಾತಾಡ್ತಿದ್ಯಾ? ಮೊದ್ಲು ಮನೆಗ್ ಬರೋ. ಏನಾಯ್ತು ಸರಿಯಾಗಿ ಹೇಳಮ್ಮ. ನಂಗೆ ಇಲ್ಲೂ ಪ್ರಾಬ್ಲಮ್ಗಳಿದೆ, ಅದನ್ನೂ ಸರಿ ಮಾಡ್ಬೇಕು. ಅಯ್ಯೋ, ಇಲ್ಲೂ ನಿನ್ನ ಎಲೆಕ್ಷನ್ ಸಮಸ್ಯೆನೇ ಕಣೋ. ಬೇಗ ಮನೆಗ್ ಬಾ, ನಾನು ನಿನ್ಗೋಸ್ಕರ ಕಾಯ್ತಿರ್ತೀನಿ, ಬೇಗ ಬಾರೋ. ಸರಿ ಅಮ್ಮ, ಬಂದೆ. ನಾನು ಹೇಳ್ದಂಗೆ ಏರಿಯಾಗಳು ಪಟ್ಟಿ ಮಾಡಿ ನಾನು ನಿಮ್ ಜೊತೆ ಬಂದು ಮಾತಾಡ್ತೀನಿ. ಪಾಪಿಗಳು ಅನ್ಯಾಯವಾಗಿ ಉಳ್ಳ ಮನೆ ಬಿಟ್ಟು ಕಳಿಸ್ಬಿಟ್ರಲ್ಲ. ಸುಮ ನನ್ ಬಿಟ್ಟು ಹೋಗಲ್ಲ ಅಂತ ಹೇಳಿದ್ದೆ ತಾನೆ, ಯಾಕೆ ಹೋದೆ? ಯಾಕೆ ನನ್ ಬಿಟ್ಟು ಹೋದೆ? ತೀರ್ಥ ಯಾಕೆ ಇನ್ನೂ ಬಂದಿಲ್ಲ? ಅಮ್ಮ, ತೀರ್ಥ, ತೀರ್ಥ, ಯಾಕಮ್ಮ, ಏನಾಯ್ತು? ಯಾಕೆ ಇಷ್ಟು ಗಾಬರಿಲಿದ್ಯಾ? ಸುಮ್ನವ್ರೆ ಇಲ್ಲಿ, ಸುಮ್ನವ್ರೆ, ಸುಮ್ನವ್ರೆ. ಸುಮ್ಮ ಮನೆ ಬಿಟ್ಟು ಹೊಟ್ಟೋದ್ಲು ಕಣೋ. ಮನೆ ಬಿಟ್ಟು ಹೋಗ್ಬಿಟ್ರ? ಏನ್ ಹೇಳ್ತಾ ಇದ್ಯಮ್ಮ? ಇವರೆಲ್ಲ ಸೇರ್ಕೊಂಡು ಎಲ್ಲ ಸತ್ಯನೂ ಹೇಳ್ಬಿಟ್ರು ಕಣೋ. ಸುಮ್ಮ ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೊಟ್ಟೋದ್ಲು ಕಣೋ. ಮನೆ ಬಿಟ್ಟು ಹೋದ್ರ? ಏನ್ ಮಾಡಿದ್ರಿ ಅದಕ್ಕೆ? ಏನ್ ಹೇಳಿದ್ರಿ ಅವ್ರಿಗೆ? ಎಲ್ಲಾ ಸತ್ಯ ನಾಶ ಆಗೋತ್ ಸಾಹೇಬ್ರ. ನೀವು ಮಾಡಿದ್ದೆಲ್ಲ ಇವ್ರು ಬೆಂಕಿ ಹಾಕಿ ಸುಟ್ಟು ಹಾಕಿದ್ರು. ನೀವು ಗೆದ್ದಂಗ. ಅಯ್ಯೋ, ದಯವಿಟ್ಟು ಎಲ್ಲರೂ ಸುಮ್ನಿರ್ತೀರಾ? ಸುಮ್ ಟೆನ್ಷನ್ ಕೊಡ್ಬೇಡಿ. ತೀರ್ಥ, ಏನ್ ಕೇಳೋದಿದ್ರು ಇವಳನ್ನ ಕೇಳು. ಮಾಡೋದೆಲ್ಲ ಮಾಡ್ಬಿಟ್ಟು ಮನೆಗ್ ಬೆಂಕಿ ಹಚ್ಬಿಟ್ಟು ಎಷ್ಟು ಶಾಂತವಾಗಿ ನಿಂತಿದ್ದಾಳೆ ನೋಡು. ಅತ್ತೆ, ಯಾಕಷ್ಟು ಎಕ್ಸಾಜರೇಟ್ ಮಾಡ್ತಿದ್ದೀರಾ? ಮುಂದೆ ಗೊತ್ತಾಗೋ ಸತ್ಯನ ನಾನು ಇವತ್ತೇ ಹೇಳಿದ್ದೀನಿ. ಇದಕ್ಕೆ ಯಾಕೆ ಓವರ್ ರಿಯಾಕ್ಟ್ ಮಾಡ್ತಿದ್ದೀರಾ? ಮೊದ್ಲು ಏನ್ ನಡೀತು ಅದನ್ನಾದ್ರೂ ಹೇಳಿ. ತೀರ್ಥ, ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದೀಯಾ? ನೋಡು, ನಿಜಾಂಶ ಏನು ಅಂತ ನೀ ಅವಳಿಗೆ ಹೇಳಂತ ಹೇಳಿದ್ರೆ ನೀ ಹೇಳಲಿಲ್ಲ, ಅದಕ್ಕೆ ನಾವ್ ಹೇಳಿದ್ವಿ ಅಷ್ಟೇ ಅಪ್ಪ. ಅದೇ ಏನ್ ವಿಷಯ ಅಂತ ಕೇಳ್ತಾ ಇದೀನಿ. ತೀರ್ಥ, ಡೋಂಟ್ ಗೆಟ್ ವರ್ಕ್ಡ್ ಅಪ್. ನೀನು ಅತ್ತೆ ಕೂಗಾಡ್ದಾಗೆ ಕೂಗಾಡ್ಬೇಡ.
ದಿನದಿಂದ ದಿನಕ್ಕೆ ಅವಳನ್ನ ಸಹಿಸ್ಕೊಳ್ಳೋದು ನಮಗ್ ಕಷ್ಟ ಆಗ್ತಾ ಇತ್ತು. ನಿನಗ್ ಹೇಳಿದ್ವಿ, ಆದ್ರೆ ನೀನು ಇವತ್ ನೋಡೋಣ, ನಾಳೆ ನೋಡೋಣ, ಎಲೆಕ್ಷನ್ ಮುಗಿದ್ಮೇಲೆ ನೋಡೋಣ ಅಂತ ಮುಂದಕ್ಕೆ ಹಾಕ್ತಾನೆ ಇದ್ದೆ. ನಿನಗೇನಪ್ಪ, ನೀನ್ ಹೊರಗಡೆ ಇರೋನು, ನಾವ್ ತಾನೇ ಆ ಕರ್ಮನೆಲ್ಲ ಅನ್ಭವಿಸ್ಕೊಂಡು ಇಲ್ಲಿ ಇರ್ಬೇಕಾಗಿದ್ದು. ಅದಕ್ಕೆ ನಾನು ಅದನ್ನ ಕೇಳ್ತಾ ಇಲ್ಲ. ನೀವು ಸುಮ್ಮನೆ ಅವ್ರಿಗೆ ಏನ್ ಹೇಳಿದ್ರಿ ಅದನ್ನ ಹೇಳಿ. ಹೇಳ್ತೀನಿ, ನೀನ್ ಹೇಳ್ಬೇಕಾಗಿದ್ದನ್ನ ನಾನ್ ಹೇಳ್ತೀನಿ. ಎಲೆಕ್ಷನ್ ಮುಗಿದ್ಮೇಲೆ ನೀನ್ ಅವಳಿಗೆ ಡಿವೋರ್ಸ್ ಕೊಡ್ತೀಯ, ಕಾಲೋನಿಗೆ ವಾಪಸ್ ಕಳಿಸ್ತೀಯ ಅಂತ ಹೇಳ್ದೆ. ವಾಟ್? ನೋ! ನಿಮಗೆ ಹೇಳ್ಬೇಡಿ ಅಂತ ಹೇಳಿದೆ ತಾನೆ. ಏಯ್, ನಿಂಗಾದ್ರೂ ಬುದ್ಧಿ ಬಿಡ್ವೇನೋ? ಒಂದ್ ತಿಂಗಳು ಕಾಯ್ದಕ್ಕಾಗ್ಲಿಲ್ವಾ? ನೀವ್ಯಾರು ಸುಮ್ಮನೆ ಅವ್ರ ತಂಟೆಗೆ ಹೋಗ್ಬೇಡಿ ಅಂತ ಹೇಳಿದೆ ತಾನೆ. ಎಲ್ಲ ಹಾಳು ಮಾಡಿದ್ರಿ, ಎಲ್ಲ ಹಾಳು ಮಾಡಿಟ್ರಿ. ಕಾಮ್ ಡೌನ್. ಏನ್ ಕಾಮ್ ಡೌನ್? ಅದಕ್ಕೆ ಏನ್ ಕಾಮ್ ಡೌನು? ಮಣ್ಣಂಗಟ್ಟಿ. ಗೀತಾ, ಇಲ್ಲೇ ನಿಂತ್ಕೊಂಡು ಇವ್ರ ಹತ್ರ ಎಲ್ಲ ಕತೆ ಕೇಳ್ತಾ ಇದ್ರೆ ಸುಮ ವಾಪಸ್ ಬರಲ್ಲ ಕಣೋ. ನೋಡು, ಈಗ್ಲೇ ಅವಳ ಹತ್ರ ಹೋಗು, ಹೋಗಿ ಹೋಗಿ ಇವ್ರು ಹೇಳಿದ್ದೆಲ್ಲ ಸುಳ್ಳು ಅಂತ ಅವಳಿಗೆ ಅರ್ಥ ಮಾಡ್ಸು. ನೋಡು, ನೀನೇ ನನ್ನ ಹೆಂಡತಿ, ನಮ್ಮನೆ ಸೊಸೆ ನೀನೇ ಅಂತ ಪ್ರಮಾಣ ಮಾಡಿ ಹೇಳು. ಹೇಗಾದ್ರೂ ವಾಪಸ್ ಅವಳನ್ನ ವಾಪಸ್ ಮನೆಗೆ ಕರ್ಕೊಂಡು ಬಾರೋ. ಹೋಗೋ, ಬೇಗ ಹೋಗೋ.